ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗಿದ್ರಿ? ಎಲ್ಲರೂ ಆರಾಮಿದ್ರಿ ಅನ್ಕೋತೀನಿ ರೀ. ನಾನು ಆರಾಮಿದ್ದೀನಿ ರೀ. ಧನಸ್ ವಿಲೇಜ್ ಲೈಫ್ ವ್ಲಾಗ್ಗೆ ಸ್ವಾಗತ. ನೋಡಿರಿ, ಇವತ್ತು ಹೆಲ್ದಿ ಆಗಿರುವಂಥ ಕರ್ಬೂಜ ಹಣ್ಣಿನ ಜ್ಯೂಸು ಮತ್ತು ಆ್ಯಪಲ್ ಜ್ಯೂಸನ್ನ ಮಾಡ್ತಾಯಿದ್ದೀನಿ. ಇದು ಮಿಕ್ಸಿನೇ ಬೇಡ, ಆ ಥರ ನೀವು ಚೆನ್ನಾಗಿ ಸ್ಮೂತಾಗಿ ಪ್ರಿಪೇರ್ ಮಾಡ್ಬೋದು. ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ಆಮೇಲೆ ಆಲ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿ, ನಾನೆಲ್ಲ ಫಸ್ಟ್ ನೋಟಿಫಿಕೇಷನು ನಿಮಗೆ ಬಂದು ತಲುಪುತ್ತೆ. ಹಾಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಪ್ಲೀಸ್. ಒಂದೇ ಒಂದು ಲೈಕ್ ಕೊಡಿ. ಆ್ಯಪಲ್ ಮತ್ತು ಕರ್ಬೂಜ ಜ್ಯೂಸ್ ಮಾತ್ರವಲ್ಲದೆ ಇನ್ನೂ ವಿಧ ರೀತಿಯ ನಾವು ಹಣ್ಣುಗಳನ್ನ ಈ ಥರ ಜ್ಯೂಸ್ ಮಾಡಿ ಕೊಡ್ಬೋದು ಮಕ್ಕಳಿಗೆ. ಸ್ಮೂತಿ ಆಗಿರುವಂಥ ಹಣ್ಣುಗಳು, ಮಾವಿನ ಹಣ್ಣು ಆಗಿರ್ಬೋದು, ಕರ್ಬೂಜ ಹಣ್ಣು ಆಗಿರ್ಬೋದು, ಆ್ಯಪಲ್ ಆಗಿರ್ಬೋದು, ಮತ್ತು ಪೈನಾಪಲ್ಲು ಮತ್ತು ಕಲ್ಲಂಗಡಿ, ಈ ಥರ ಯಾವ ಸ್ಮೂತಾಗಿರ್ತವೋ ಆ ಹಣ್ಣುಗಳನ್ನು ನಾವು ಈ ಥರ ಹೆಲ್ದಿಯಾಗಿರುವಂಥ ಜ್ಯೂಸನ್ನ ಮಾಡಿ ಮಕ್ಕಳಿಗೆ ಕೊಡ್ಬೋದು. ನೋಡಿ, ಈ ಥರ ಆ್ಯಪಲ್ನ ಎಲ್ಲನೂ ಸಿಪ್ಪೆನ ಸುಲ್ಕೊಂಡು ಇಟ್ಕೊಂಡಿದ್ದೀನಿ. ಇದು ಕರ್ಬೂಜ ಹಣ್ಣು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಈ ಶೇಪಲ್ಲೇ ನೀವು ಕಟ್ ಮಾಡಿ ಇಟ್ಕೋಬೇಕು ಕರ್ಬೂಜ ಹಣ್ಣು. ನೋಡಿ, ಈ ಥರ ಇದು ತೊಗೊಂಡಿದ್ದೀನಿ, ಹೆರ್ಚಮಣಿ ಅಂತೀರಿ ನಾವು, ಹೆರ್ಚಮಣಿ ತೊಗೊಂಡಿನಿ. ಈ ಜಾಸ್ತಿ ಪೂರ್ತಿ ಸಣ್ಣ ಇರುತ್ತೆ ನೋಡಿರಿ, ಆ ಕಡೆನೇ ನಾನು ಹೆರ್ಸ್ತಾ ಇದ್ದೀನಿ. ಈ ಕಡೆನೇ ಹೆರ್ಸಿದ್ರೆ ಚೆನ್ನಾಗಿ ಸ್ಮೂತಾಗಿ ನೀರು ಥರ ಜ್ಯೂಸು ರೆಡಿ ಆಗುತ್ತೆ. ನೋಡಿ, ಇದೇ ಥರ ನೀವು ಒಂದೊಂದೇ ಪೀಸ್ನ ಹೆರ್ಚ್ಕೊಳ್ಳಿ. ನೋಡಿರಿ ಎಷ್ಟು ಚೆನ್ನಾಗಿ ಬರೋಕತ್ತದ್ರಿ, ಜ್ಯೂಸಿಯಾಗಿ. ಕೆಳಗಡೆ ಹೆರ್ಸ್ತಾ ಇದ್ದೀನಿ, ಕೆಳಗಡೆ ಮಾತ್ರ ಜ್ಯೂಸಿಯಾಗಿ ಚೆನ್ನಾಗಿ ಬರ್ತಾಯಿದೆ. ಈ ಥರ ಮಿಕ್ಸಿ ಇಲ್ಲಾಂದ್ರೂ ಪಟ್ ಅಂತ ರೆಡಿ ಮಾಡಿ ಮಕ್ಕಳಿಗೆ ಜ್ಯೂಸನ್ನ ಕೊಡ್ಬೋದು. ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ. ಕೆಲವೊಂದು ಸಲ ಕ್ವಿಕ್ಕಾಗಿ ಜ್ಯೂಸ್ ಮಾಡ್ಬೇಕಂತ ಅಂದ್ಕೊಂಡಿರ್ತೀವಿ, ಆದ್ರೆ ಲೈಟ್ ಇರೋಲ್ಲ. ಹಳ್ಳ್ಯಾಗಂತೂ ಲೈಟ್ ಇರೋದೇ ಇಲ್ಲರಿ. ಹಗ್ಲತ್ನೂ ಲೈಟ್ ಇರೋಲ್ಲ, ರಾತ್ರಿ ಲೈಟ್ ಇರೋಲ್ಲ. ಸಿಟಿಯಾಗಂತೂ ಯಾವಾಗಲೂ ಇರ್ತಾವೆ. ಈ ಥರ ಮಾಡಿಕೊಟ್ರೆ ಮಕ್ಕಳಿಗೆ ತುಂಬ ಹೆಲ್ದಿಯಾಗಿರುತ್ತೆ. ಮಿಕ್ಸಿಲಿ ಹಾಕ್ಕೊಟ್ರೂ ಕೊಡ್ಬೋದು, ಅದು ನಿಮ್ಮ ಇಷ್ಟ. ಈ ಥರನೂ ಮಾಡ್ಕೋಬೋದು. ಈ ಥರ ಮಾಡಿದ್ರೆ ಹೆಲ್ದಿಯಾಗಿರುತ್ತೆ ಅಂತ ನನ್ನ ಅನಿಸಿಕೆ. ಇದೇ ರೀತಿಯಾಗಿ ಕಟ್ ಮಾಡಿರುವಂಥ ಎಲ್ಲ ಪೀಸ್ಗಳನ್ನು ಇದೇ ರೀತಿಯಾಗಿ ಹೆರ್ಚ್ಕೋಬೇಕು. ನಾನು ಸಿಂಪಲ್ಲಾಗಿ ಒಂದು ಮೀಡಿಯಮ್ ಸೈಜಲ್ಲಿರುವಂಥ ಒಂದು ಕರ್ಬೂಜ ಹಣ್ಣು ತೊಗೊಂಡಿದ್ದೆ. ಅದು 1 ಗ್ಲಾಸ್ ಜ್ಯೂಸ್ ಆಗುತ್ತೆ. ಮಕ್ಕಳೇನು ಅಷ್ಟೊಂದೇನು ಕುಡಿಯೋಲ್ಲ, ಆದ್ರೂ ರೆಡಿ ಮಾಡ್ಕೊತಾ ಇದ್ದೀನಿ 1 ಗ್ಲಾಸು. ನಿಮ್ಗೆ ಎಷ್ಟು ಇಷ್ಟನೋ ಅಷ್ಟು ನೀವು ರೆಡಿ ಮಾಡ್ಕೋಬೋದು. ಅರ್ಧ ಆ್ಯಪಲ್ನ ತೊಗೊಳ್ಬೇಕಾದ್ರೂ ನೀವು ಈ ಥರ ಜ್ಯೂಸ್ ಮಾಡ್ಕೋಬೋದು. ಅರ್ಧ ಕರ್ಬೂಜ ಹಣ್ಣು ತೊಗೊಂಡು ಈ ಥರ ಜ್ಯೂಸ್ ಮಾಡ್ಕೋಬೋದು, ಅದಕ್ಕೇನು ತೊಂದರೆ ಇಲ್ಲ. ನೋಡಿ, ಈ ಸದ್ಯಕ್ಕೆ ಆ್ಯಪಲ್ನ ಈ ಥರ ಸಿಪ್ಪೆ ಎಲ್ಲ ಸುಲಿದು ಇಟ್ಕೊಂಡಿದ್ದೀನಿ. ಸದ್ಯಕ್ಕೆ ಆ್ಯಪಲ್ ನೀಟಾಗಿ ಮತ್ತು ಸಣ್ಣ ಇರುವಂಥ ಕಡೆಯೇ ಆ್ಯಪಲ್ ಹೆರ್ಚ್ಕೊತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನೀವೇ ನೋಡ್ಕೊಳ್ಳಿ. ಸದ್ಯಕ್ಕೆ ಸ್ಮೂತಾಗಿ ಇದು ಚೆನ್ನಾಗಿ ಬರುತ್ತೆ ಆ್ಯಪಲ್ ಜ್ಯೂಸ್ ಕೂಡ. ಹಾಗೆ 6 ತಿಂಗಳ ಮಗುವಿನಿಂದ ಹಿಡಿದು 60 ವರ್ಷದ ಮುದುಕರವರೆಗೂ ಈ ಜ್ಯೂಸನ್ನ ಆರಾಮಾಗಿ ಕುಡಿಯೋಕ್ಕೆ ಕೊಡ್ಬೋದು. ನೋಡಿರಿ, ಆ್ಯಪಲ್ ಹೆರ್ಸ್ ಮೇಲೆ ಇದು ಕೂಡ ಚೆನ್ನಾಗಿ ಸ್ಮೂತಾಗಿ ರೆಡಿಯಾಗಿ ಈ ಥರ ಬಂತು. ಒಂದು ಆ್ಯಪಲ್ಲ ಫುಲ್ ಹೆರ್ಚ್ಕೊಂಡ್ರಿ ನಾನು. ಈ ಥರ ಚೆನ್ನಾಗಿ ನೀಟಾಗಿ ಎಲ್ಲನೂ ಸೋರ್ಕೊಂಡ್ಬಿಡ್ರಿ, ಇಲ್ಲಾಂದ್ರೆ ಎಲ್ಲ ಹೆರ್ಚಮಣಿಗೆ ಅರ್ಧ ಆ್ಯಪಲ್ ಹತ್ಕೊಂಡ್ಬಿಟ್ಟಿರ್ತದೆ. ಅದಕ್ಕೋಸ್ಕರ ಇದೆಲ್ಲ ನೀಟಾಗಿ ಸೋರ್ಕೊರಿ. ಆಮೇಲೆ ಬೀಜ ಇತ್ತಲ್ರಿ, ಬೀಜದ ಮಾತ್ರ ತೊಗೊಂಡು ಕಡೆಗೆ ಇಟ್ಕೊಂಡ್ಬಿಟ್ಟಿನಿ. ನೋಡಿರಿ, ಒಂದು ಗ್ಲಾಸಿಗೆ ಹಾಕಿ ಸದ್ಯಕ್ಕೆ ಸರ್ವ್ ಮಾಡಕತ್ತೀನಿ. ಬೇಕಾದರೆ ನೀವು ಹಾಲು ಕೂಡ ಹಾಕ್ಕೊಂಡು ಸರ್ವ್ ಮಾಡ್ಕೊಬೋದು. ನಾನು ಕೂಡ ಇಲ್ಲಿ ಸ್ವಲ್ಪ ಆ್ಯಪಲ್ಲು ಸ್ವಲ್ಪ ಹುಳಿ ಅಂಶ ಇದ್ದೇ ಇರುತ್ತೆ ಆ್ಯಪಲಲ್ಲಿ, ಅದಕ್ಕೋಸ್ಕರ ಸ್ವಲ್ಪ ಒಂದು ಅರ್ಧ ಕಪ್ನಷ್ಟು ಹಾಲು ಹಾಕ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಸಕ್ಕರೆ ಕೂಡ ಹಾಕ್ಕೋಬೋದು, ನಿಮ್ಮ ಇಷ್ಟ. ಇಲ್ಲ ಕಲ್ಸಕ್ಕರೆನೂ ಹಾಕ್ಕೋಬೋದು. ನಾನು ಸಕ್ಕರೆ ಕಲ್ಸಕ್ಕರೆ ಯಾವುದೂ ಹಾಕ್ಕೊಂಡಿಲ್ಲ. ಮಕ್ಕಳಿಗೆ ಕೊಡೋದಕ್ಕೋಸ್ಕರ ಸಕ್ಕರೆ ಕಲ್ಸಕ್ಕರೆ ಯಾವುದೂ ಹಾಕ್ಕೊಂಡಿಲ್ಲ. ನಿಮ್ಮ ಇಷ್ಟ ಹಾಕ್ಕೋಬೋದು. ನೋಡಿರಿ, ಒಂದು ಅರ್ಧ ಕಪ್ನಷ್ಟು ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಲು ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿ ಸ್ವೀಟಾಗಿ ಆ್ಯಪಲ್ ಜ್ಯೂಸು ರೆಡಿಯಾಗುತ್ತೆ. ಇದೇ ರೀತಿಯಾಗಿ ಕರ್ಬೂಜ ಹಣ್ಣಿನ ಜ್ಯೂಸು, ಆ್ಯಪಲ್ ಜ್ಯೂಸು ರೆಡಿ ಮಾಡ್ಕೊರಿ. ಇದಕ್ಕೇನು ಮಿಕ್ಸಿನೇ ಬೇಕಾಗಿಲ್ಲ, ಸೂಪರಾಗಿ ಇರುವಂಥ ಆ್ಯಪಲ್ ಜ್ಯೂಸು ಮತ್ತು ಕರ್ಬೂಜ ಹಣ್ಣಿನ ಜ್ಯೂಸು ರೆಡಿ ಆಯ್ತು ನೋಡಿರಿ. ಮಕ್ಕಳಿಗೆ ಮಾಡಿಕೊಡ್ರಿ, ಇದೇ ಥರ ತುಂಬ ಇಷ್ಟಪಟ್ಟು ಕುಡಿತಾರೆ.